ಹಾಯ್ ನಮಸ್ಕಾರ ಎಲ್ರಿಗೂ. ಊಟಕ್ಕೆ ಟೈಮ್ ಆಗೈತೆ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಸೀದಾ ಹೋಟ್ಲ ಹತ್ರ ಬಂದ್ವಿ. ಡೈಲಿ ಬಿಸಿಬೇಳೆ ತೊಗೊಳ್ಳೋಣ, ಇವತ್ತೇನು ಪರೋಟ ತೊಗೊಳ್ಳೋಣ ಅಂತ ನೋಡ್ತಾನೆ ಅಂತ ಬಂದ್ವಿ. ಊಟ ಮಾಡಾದ್ಮೇಲೆ ನಮ್ಮ ಸರ್ ಫೋನ್ ಮಾಡಿಬಿಟ್ಟು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಐಟಮ್ ತೊಗೊಂಬರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಸೀದಾ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಚಿಕ್ಕಪೇಟೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಮಹಾಲಕ್ಷ್ಮಿ ಲಾಟ್ ಹತ್ರ ಬಂದಿದ್ದ ತಕ್ಷಣ ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಏನಾದರೂ ಸಾಂಗ್ಸ್ ಕೇಳ್ಕೊಂಡು ಹೋಗೋಣ ಅಂದ್ಬಿಟ್ಟು ಗಾಡಿ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಸಾಂಗ್ಸ್ ಹಾಕ್ಕೊಂಡು ಸ್ವೀಸಾಗಿ ಬಂದೆ. ಲುಲ್ಲು ಮಾಲ್ ಹತ್ರ ಬಂದ್ಬಿಟ್ಟು ಸ್ವಲ್ಪ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬಂದ್ಬಿಟ್ಟೆ ಇಲ್ಲಿ. ಇನ್ನೇನು ಕೊನೆಗೂ ಚಿಕ್ಕಪೇಟೆ ಒಳಗಡೆ ಬಂದಿದ್ದ ತಕ್ಷಣ ಟ್ರಾಫಿಕೆಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ರ ಬಂದ್ಬಿಟ್ಟೆ. ಇದೊಂದು ಪೀಸ್ ತರೋದಕ್ಕೆ ಇಲ್ಲಿ ಗಂಟ ಬಂದಿದ್ದೀನಿ. ಪೀಸೆಲ್ಲ ಕೊಟ್ಟರು, ಕೌಂಟ್ ಮಾಡ್ಕೊಂಬಿಟ್ಟು ಗಾಡಿ ಒಳಗಡೆ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ಹೋಗೋ ಟೈಮ್ ನಂಗೆ ಒಂದು ಅನ್ನಿಸ್ತು, ನನ್ನ ಸತಿ ಬುದ್ಧಿ ಇದ್ದು ಮಾತ್ರ ಗಾಡಿ ತೊಗೊಂಡು ಚಿಕ್ಕಪೇಟೆ ಒಳಗಡೆ ಬರಬಾರ್ದು. ಚಿಕ್ಕಪೇಟೆ ಮಾರ್ಕೆಟ್ ಬಂದು ಮುಗಿಸ್ಕೊಂಡು ಆಚೆ ಬಂದ್ಬಿಟ್ಟು ಆಟೋಗಳನ್ನ ನೋಡ್ತಿದ್ರೆ ನಂಗೆ ಒಂದು ರೀಲ್ ಗ್ಯಾಪ್ನ ಬಂದಿತ್ತು. ಹಂಗೆ ನಮ್ಮ ನಂದಿನಿ ಲಾಟ್ ಹತ್ರ ಬಂದ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ ಇಸ್ಕೊಂಡೆ. ಐಸ್ ಕ್ರೀಮ್ ತಿಂದಾದ್ಮೇಲೆ ಸೀದಾ ಆಫೀಸ್ ಹತ್ರ ಬಂದ್ಬಿಟ್ಟು ಒಳಗಡೆ ಬಂದು ನೋಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಅವ್ರ ಹುಡುಗಿ ಜೊತೆ ಫುಲ್ ಮಾತಾಡ್ಕೊಂಡು ಬಿಸಿಯಾಗವನೆ. ಹೋಗ್ಬಿಟ್ಟು ನಾವು ಟೀ ಕುಡ್ಕೊಂಬರೋಣ ಅಂದ್ಬಿಟ್ಟು ಟೀ ಕುಡಿಯೋಣ ಅಂತ ಒಳಗಡೆ ಬಂದೆ. ಟೀ ಕುಡಿದ ತಕ್ಷಣ ಒಳಗಡೆ ಬಂದು ನೋಡ್ತಾ ಇದ್ದೀನಿ, ಟೀ ಶರ್ಟ್ ಪ್ರಿಂಟ್ ಮಾಡಬೇಕು ಅಂದರು. ಅದಕ್ಕೆ ಟೀ ಶರ್ಟ್ ಎಲ್ಲ ಪ್ರಿಂಟ್ ಮಾಡಾದ್ಮೇಲೆ ಹೋಗೋಣ ಮನೆಗೆ ಅಂತ ನೋಡ್ತಾ ಇದ್ರಿ. ಮನೆಗೆ ಹೋಗೋ ಟೈಮ್ ಇನ್ನೊಂದು ಐತೆ ಕೆಲಸ ಅಂತ ಹೇಳ್ದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಆಫೀಸೆಲ್ಲ ಕ್ಲೋಸ್ ಮಾಡಿಕೊಂಡು ಸೀದಾ ಬಸ್ ಸ್ಟಾಪ್ ಹತ್ರ ಬಂದ್ಬಿಟ್ಟು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೇನು ಬಸ್ ಬರೋ ಥರ ಇಲ್ಲ ಅಂದ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಿದ್ದೆ. ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಕ್ರೀಮ್ ಬಂದು ತೊಗೊಂಡು ಮುಂದೆ ಬಂದೆ. ಬಸ್ ಸಿಕ್ತು. ಬಸ್ ಸಿಕ್ಕಾದ್ಮೇಲೆ ನಮ್ಮ ಮಾರ್ಕೆಟ್ ಹತ್ರ ಹೇಳ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ಟೆ. ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.